ವೈಜ್ಞಾನಿಕವಾಗಿ ಆದಂಥ ಒಂದು ಗಣತಿ. ಯಾವ ಕಾಲದಲ್ಲಿ ಆಗಿತ್ತು, ಏನೇನೋ ಮ್ಯಾನಿಪುಲೇಟ್ ಮಾಡಿ ಏನೇನೋ ಅಂಕಿ ಸಂಖ್ಯೆ ಕೊಡ್ತಾ ಇದ್ದಾರೆ. ಅದು ಯಾವುದು ಕರೆ ಇದೆ, ಯಾವುದು ಸುಳ್ಳಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಆದರೆ ದೇಶದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಇಂಥ ವ್ಯವಸ್ಥೆ ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಯಾರು ಕಮ್ಮಿ ತೋರಿಸಿದ್ರೆ ಕಮ್ಮಿ ಆಗೋದಿಲ್ಲ, ಹೆಚ್ಚು ತೋರಿಸಿದ್ರೆ ಹೆಚ್ಚಾಗೋದಿಲ್ಲ. ಅದರ ಜನಗಳಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತದೆ. ಜಾತಿಯಲ್ಲಿ ವೈಷಮ್ಯ ಬೆಳೆಸುವಂಥದ್ದು, ವಿಷಬೀಜ ಬಿತ್ತುವಂಥದ್ದು ಇವ್ರ ಕೆಲಸ. ಅದನ್ನು ಅವ್ರು ಮಾಡಕತ್ತಾರೆ. ಆ ಉದ್ದೇಶ ಇಟ್ಕೊಂಡು ರಾಜಕೀಯದ ಲಾಭಕ್ಕಾಗಿ ಏನೋ ಆಗುತ್ತೆ ಅಂತೇಳಿ ಏನೋ ಮಾಡಕ್ಕೆ ಹೊಂಟಾರ. ಅದು ಯಾವ ಲಾಭನೂ ಆಗಿಲ್ಲ. ಹಿಂದೆ ನೀವು ನೋಡಿದ್ದೀರಲ್ಲ ಈ ಥರದ್ದು. ಮುಸ್ಲಿಮರು ಓಲೈಕೆ ಮಾಡುವಂಥದ್ದು. ಮುಸ್ಲಿಮರು ಓಲೈಕೆ ಮಾಡುವಂಥದ್ದು, ತುಷ್ಟೀಕರಣ ಮಾಡುವಂಥದ್ದು. ಪ್ರಧಾನಮಂತ್ರಿಗಳು ಕೂಡ ನಿನ್ನೆ ಖಂಡನೆ ಮಾಡಿದ್ದಾರೆ. ಕಾಂಟ್ರಾಕ್ಟ್ನಲ್ಲಿ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಟ್ಟದ್ದನ್ನು. ಮತ್ತು ಅವರ ಮುಖ್ಯಮಂತ್ರಿಗಳ ಸಲಹೆಗಾರರ ಹೇಳಾರ ರಾಯರೆಡ್ಡಿ ಅವರು, ನೋಡಿರಲ್ಲ ಪತ್ರಿಕೆಯೊಳಗೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ. ಮತ್ತಿನ್ಯಾರು ಸರ್ಟಿಫಿಕೇಟ್ ಬೇಕು? ಅದನ್ನು ಮರೆಮಾಚುವ ಸಲುವಾಗಿ ಏನೇನೋ ಮಾಡ್ಕೊಂತ ಏನೇನೋ ಹೇಳ್ಕೊಂತ ಹೊಂಟಾರೆ. ಇದು ಸರಿಯಾದ ಕ್ರಮ ಅಲ್ಲ. ಮಾಡಬಹುದು. ಅವ್ರದ್ದು ಯಾವುದೋ ಒಂದು ಮಾನದಂಡ ನೋಡಿಕೊಂಡು ಅವ್ರ ನಿವೃತ್ತ ಜಡ್ಜರ ಕಡೆಯಿಂದ ಮಾಡಿಸ್ತೀವಿ ಅಂತಂದ್ರೆ ಮಾಡ್ಬೋದು. ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗೈತಿ. ಅಭಿವೃದ್ಧಿ ಒಳಗೆ 3ನೇ ಸ್ಥಾನದಲ್ಲಿ ಇದ್ದಂಥ ಕರ್ನಾಟಕ ಈಗ 10ನೇ ಸ್ಥಾನಕ್ಕೆ ಬಂತು. ಇದೇ ಇವ್ರದ್ದೊಂದು ದೊಡ್ಡ ಸಾಧನೆ. ಬ್ರಿಟಿಷರು ಈ ದೇಶ 200 ವರ್ಷ ಆಳ್ಬೇಕಾದ್ರೆ, ಮೊಘಲರ 500 ವರ್ಷ ಆಳ್ಬೇಕಾದ್ರೆ ಈ ಜಾತಿ ಮತ್ತು ಈ ಪ್ರಾದೇಶಿಕ ವೈಷಮ್ಯಗಳಿಂದಲೇ ಆಳಿದ್ರು. ಮತ್ತು ತಮ್ಮ ಅಧಿಕಾರಕ್ಕಾಗಿ ಅದನ್ನು ಇವರು ಬೆಳೆಸುವಂಥ ಕೆಲಸ ಮಾಡ್ತಾರೆ. ಭಾರತ, ಹಿಂದೂಸ್ತಾನ, ಭಾರತ ಇದು ಭಾರತೀಯರು, ನಾವು ಹಿಂದೂಗಳ ದೇಶ ಅಂತಕ್ಕಂಥ ಮನೋಭಾವ ಸ್ವತಂತ್ರ ಬಂದ ಮೇಲೆ ಇದನ್ನು ಬೆಳೆಸಬೇಕಾಗಿತ್ತು ಅವರು. ಆದರೆ ಅದನ್ನು ಬಿಟ್ಟು ಜಾತಿಗಳಲ್ಲಿ ವೈಷಮ್ಯ, ತಾರತಮ್ಯ ಈ ಥರ ಮಾಡಿ ಮತ್ತಷ್ಟು ಮನಸ್ಸನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವರಿಗೆ ಜನನ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥದ್ದು ಆಗಿದೆ. ಹಿಂದೆಲ್ಲ ಆಗಿದ್ದಾವೆ. ಇದು ಕಾಂಗ್ರೆಸ್ನವ್ರು ಹಿಂದೂ ಮಾಡಿ ಇದರ ಸಾಕಷ್ಟು ಸುಖ ಉಂಡಾರ. ನಿಮ್ಗೆ ಗೊತ್ತದ.